ಎಲ್ಲರಿಗೂ ನಮಸ್ಕಾರಗಳು. ಪುರಾಣಿಕ್ ಬ್ಲಾಗ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಪಟ್ಟದಕಲ್ಲಿದ್ದೇವೆ. ಪಟ್ಟದಕಲ್ಲು ಬಾದಾಮಿ ಚಾಲುಕ್ಯರ ಐಹೊಳೆ ಬಾದಾಮಿ ನಂತರ ಪಟ್ಟದಕಲ್ಲು ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಚಾಲುಕ್ಯ ವಂಶದ ಅರಸರು 7ನೇ ಮತ್ತು 8ನೇ ಶತಮಾನಗಳಲ್ಲಿ ಇಲ್ಲಿನ ದೇವಾಲಯಗಳನ್ನು ಕಟ್ಟಿಸಿದರು. ಇಲ್ಲಿ 9 ಮುಖ್ಯ ದೇವಾಲಯಗಳು ಮತ್ತು ಒಂದು ಜೈನ ಬಸದಿ ಇವೆ. ಎಲ್ಲಕ್ಕಿಂತ ಪ್ರಸಿದ್ಧವಾದುದು ಕ್ರಿಸ್ತಶಕ ಸುಮಾರು 740ರಲ್ಲಿ ಮಹಾರಾಣಿ ಲೋಕಮಹಾದೇವಿ ಕಟ್ಟಿಸಿದ ವಿರೂಪಾಕ್ಷ ದೇವಾಲಯ. ಇದನ್ನು 2ನೇ ವಿಕ್ರಮಾದಿತ್ಯನು ಕಂಚಿಯ ಪಲ್ಲವರ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಕಟ್ಟಿಸಲಾಯಿತು. ಇದು ಕಂಚಿಯ ಕೈಲಾಸನಾಥ ದೇವಾಲಯದಂತೆ ಇದ್ದು ಅದನ್ನು ನೋಡಿ ಸ್ಫೂರ್ತಿಗೊಂಡು ಕಟ್ಟಿಸಲಾಗಿದೆ. ಇಲ್ಲಿರುವ ಇತರ ಮುಖ್ಯ ದೇವಾಲಯಗಳೆಂದರೆ ಮಲ್ಲಿಕಾರ್ಜುನ ದೇವಾಲಯ ಹಾಗೂ ಪಾಪನಾಥ ದೇವಸ್ಥಾನ. ಈ ಸ್ಥಳ ಚಾಳುಕ್ಯರ ಮಟ್ಟಿಗೆ ಅತ್ಯಂತ ಪ್ರಮುಖ ಸ್ಥಳ. ಚಾಳುಕ್ಯರ ಎಲ್ಲಾ ದೊರೆಗಳು ಇಲ್ಲಿನ ಉತ್ತರ ವಾಹಿನಿಯಲ್ಲಿ ಸ್ನಾನಗೈದ ನಂತರವೇ ಪಟ್ಟಾಭಿಷಿಕ್ತರಾಗುತ್ತಿದ್ದರಂತೆ. ಆದ್ದರಿಂದಲೇ ಈ ಸ್ಥಳಕ್ಕೆ ಪಟ್ಟದಕಲ್ಲು ಎಂಬ ಹೆಸರು ಬಂದಿದೆ. ಕ್ರಿಸ್ತಶಕ 150ರಷ್ಟು ಹಿಂದೆಯೇ ಇತಿಹಾಸದಲ್ಲಿ ಈ ಊರಿನ ಪ್ರಸ್ತಾಪ ಸಿಗುತ್ತದೆ. ಪ್ರಸಿದ್ಧ ಇತಿಹಾಸಕಾರ ಟಾಲೆಮಿ ಉಲ್ಲೇಖದಲ್ಲಿ ಇದು ಪೇಟಗಲ್ ಎಂದು, ಅನೇಕ ಶಾಸನಗಳಲ್ಲಿ ಪಟ್ಟದ ಕಿಸುವಳಲ್ ಎಂದು ಉಲ್ಲೇಖಿತವಾಗಿದೆ. ಇಲ್ಲಿರುವ ಅನೇಕ ದೇವಾಲಯಗಳಲ್ಲಿ 10 ದೇವಾಲಯಗಳು ಶೈವ ಸಂಪ್ರದಾಯದವುಳಾಗಿದ್ದರೆ ಉಳಿದವು ಜೈನ ಹಾಗೂ ಇತರ ಮತಗಳ ದೇವಾಲಯಗಳಾಗಿವೆ. ಇಲ್ಲಿನ ದೇವಾಲಯಗಳಲ್ಲಿ ವಾಸ್ತುವಿನ್ಯಾಸ ಉತ್ತುಂಗವನ್ನು ತಲುಪಿದ್ದನ್ನು ಕಾಣುತ್ತೇವೆ. ಆ ಕಾರಣಕ್ಕಾಗಿ ಇಂದಿಗೂ ಅಸಂಖ್ಯ ಪ್ರವಾಸಿಗರನ್ನು ಸೆಳೆಯುತ್ತಿದೆ. ಈ ಸಮುಚ್ಚಯದಲ್ಲಿನ ಗಮನ ಸೆಳೆಯುವ ಪ್ರಮುಖ ದೇವಾಲಯಗಳೆಂದರೆ ವಿರೂಪಾಕ್ಷ ಹಾಗೂ ಮಲ್ಲಿಕಾರ್ಜುನ ದೇವಾಲಯಗಳು. ಈ ಎರಡೂ ದೇವಾಲಯಗಳ ವಿಶೇಷತೆ ಏನೆಂದರೆ ಇವುಗಳನ್ನು 2ನೇ ವಿಕ್ರಮಾದಿತ್ಯನು ತಮ್ಮ ಸಾಂಪ್ರದಾಯಿಕ ವೈರಿಗಳಾಗಿದ್ದ ಪಲ್ಲವರ ಮೇಲೆ ಸಾಧಿಸಿದ ದಿಗ್ವಿಜಯದ ನೆನಪಿಗಾಗಿ ತಮ್ಮ 2 ರಾಣಿಯಲು ಕಟ್ಟಿಸಿರುವುದು. ಇವು ಕಂಚಿಯಲ್ಲಿನ ಕೈಲಾಸನಾಥ ದೇವಾಲಯದ ವಾಸ್ತುವಿನಿಂದ ಪ್ರಭಾವಿತವಾಗಿರುವುದು ಎದ್ದು ಕಾಣುತ್ತದೆ. ಪಟ್ಟದಕಲ್ಲಿನಲ್ಲಿ 10 ಪ್ರಮುಖ ದೇವಾಲಯಗಳಿವೆ. ಇವೆಲ್ಲವೂ ಶಿವನಿಗೆ ಅರ್ಪಿತವಾಗಿದೆ. ದೇವಾಲಯಗಳಲ್ಲಿ ದಕ್ಷಿಣ ಭಾರತೀಯ ಅಂದರೆ ದ್ರಾವಿಡ ಮತ್ತು ಉತ್ತರ ಭಾರತೀಯ ಅಂದರೆ ನಾಗರ ವಾಸ್ತುಶಿಲ್ಪದ ಅಂಶಗಳಿವೆ. ಸಾಂಪ್ರದಾಯಿಕ ದ್ರಾವಿಡ ಶೈಲಿಯಲ್ಲಿ 4 ದೇವಾಲಯಗಳನ್ನು ನಿರ್ಮಿಸಲಾಗಿದ್ದು ಇನ್ನೂ 4 ದೇವಾಲಯಗಳು ನಾಗರ ವಾಸ್ತುಶಿಲ್ಪದ ಅಂಶಗಳನ್ನು ಒಳಗೊಂಡಿವೆ. ಉಳಿದ 2 ದೇವಾಲಯಗಳು 2 ವಾಸ್ತುಶಿಲ್ಪ ಶೈಲಿಗಳ ಸಂಗಮವಾಗಿದೆ. ಇಡೀ ನಗರವು ಶಿವನ ಶಕ್ತಿಯೊಂದಿಗೆ ಅನುರಣಿಸುತ್ತಿದ್ದು ಪ್ರತಿ ವರ್ಷ 1000 ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ದೇವಾಲಯಗಳು ಪಟ್ಟದಕಲ್ಲು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಪ್ರಸಿದ್ಧ ಪಾರಂಪರಿಕ ತಾಣವಾಗಿದೆ. ಇದು ಮಲಪ್ರಭಾ ನದಿಯ ದಡದಲ್ಲಿದ್ದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಲ್ಪಟ್ಟಿದೆ. ಚಾಲುಕ್ಯರ ರಾಜರ ಪಟ್ಟಾಭಿಷೇಕ ನಡೆದದ್ದು ಇದೇ ಸ್ಥಳದಲ್ಲಿ. ಹಾಗಾಗಿ ಪಟ್ಟದಕಲ್ಲು ಕರ್ನಾಟಕದ ಜನಪ್ರಿಯ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ. ಪಟ್ಟದಕಲ್ಲಿನಲ್ಲಿ 10 ಪ್ರಮುಖ ದೇವಾಲಯಗಳಿವೆ. ಇವೆಲ್ಲವೂ ಶಿವನಿಗೆ ಅರ್ಪಿತವಾಗಿದೆ. ದೇವಾಲಯಗಳಲ್ಲಿ ದಕ್ಷಿಣ ಭಾರತೀಯ ಅಂದರೆ ದ್ರಾವಿಡ ಮತ್ತು ಉತ್ತರ ಭಾರತೀಯ ಅಂದರೆ ನಾಗರ ವಾಸ್ತುಶಿಲ್ಪದ ಅಂಶಗಳಿವೆ. ಸಾಂಪ್ರದಾಯಿಕ ದ್ರಾವಿಡ ಶೈಲಿಯಲ್ಲಿ 4 ದೇವಾಲಯಗಳನ್ನು ನಿರ್ಮಿಸಲಾಗಿದ್ದು ಇನ್ನೂ 4 ದೇವಾಲಯಗಳು ನಾಗರ ವಾಸ್ತುಶಿಲ್ಪದ ಅಂಶಗಳನ್ನು ಒಳಗೊಂಡಿವೆ. ಉಳಿದ 2 ದೇವಾಲಯಗಳು 2 ವಾಸ್ತುಶಿಲ್ಪ ಶೈಲಿಗಳ ಸಂಗಮವಾಗಿದೆ. ಇಡೀ ನಗರವು ಶಿವನ ಶಕ್ತಿಯೊಂದಿಗೆ ಅನುರಣಿಸುತ್ತಿದ್ದು ಪ್ರತಿ ವರ್ಷ 1000 ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ದೇವಾಲಯಗಳು ಪಟ್ಟದಕಲ್ಲು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಪ್ರಸಿದ್ಧ ಪಾರಂಪರಿಕ ತಾಣವಾಗಿದೆ. ಇದು ಮಲಪ್ರಭಾ ನದಿಯ ದಡದಲ್ಲಿದ್ದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಲ್ಪಟ್ಟಿದೆ. ಚಾಲುಕ್ಯರ ರಾಜರ ಪಟ್ಟಾಭಿಷೇಕ ನಡೆದದ್ದು ಇದೇ ಸ್ಥಳದಲ್ಲಿ. ಹಾಗಾಗಿ ಪಟ್ಟದಕಲ್ಲು ಕರ್ನಾಟಕದ ಜನಪ್ರಿಯ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ. ಚಾಳುಕ್ಯರು ಕಲೆ ಮತ್ತು ಸಂಸ್ಕೃತಿಯ ಪಾಲಕರಾಗಿ ಪ್ರಸಿದ್ಧರಾಗಿದ್ದರು. ಅವರ ಕಾಲದ ಕೆಲವು ನುರಿತ ಕುಶಲಕರ್ಮಿಗಳಿಂದಾಗಿ ಅದ್ಭುತ ವಾಸ್ತುಶಿಲ್ಪವಿರುವ ಕಟ್ಟಡಗಳು ತಲೆ ಎತ್ತಿದವು. ಕೆಲವು ಮುಖ್ಯ ಆಕರ್ಷಣೆಗಳನ್ನು ಹೊಂದಿರುವ ದೇವಾಲಯಗಳೂ ಇದ್ದು ಅವುಗಳ ಬಗ್ಗೆ ಕೆಳಗೆ ವಿವರಿಸಲಾಗಿದೆ ನೋಡಿ. ವಿರೂಪಾಕ್ಷ ದೇವಸ್ಥಾನ. ಹಿಂದೆ ಲೋಕೇಶ್ವರ ದೇವಸ್ಥಾನ ಎಂದು ಕರೆಯಲ್ಪಡುತ್ತಿದ್ದ ವಿರೂಪಾಕ್ಷ ದೇವಸ್ಥಾನ ಪಟ್ಟದಕಲ್ಲಿನ ಅತಿದೊಡ್ಡ ದೇವಾಲಯ ಮತ್ತು ಅತ್ಯಂತ ಪ್ರಸಿದ್ಧವಾದ ದೇವಾಲಯ. 7ನೇ ಶತಮಾನದಲ್ಲಿ ಪಲ್ಲವರ ವಿರುದ್ಧ ಪತಿ 2ನೇ ವಿಕ್ರಮಾದಿತ್ಯ ವಿಜಯ ಸಾಧಿಸಿದ ನೆನಪಿಗಾಗಿ ಇದನ್ನು ರಾಣಿ ಲೋಕಮಹಾದೇವಿಯವರು ನಿರ್ಮಿಸಿದರು. ಇಡೀ ದೇವಾಲಯವು ಸಂಕೀರ್ಣ ಕೆತ್ತನೆಗಳು ಮತ್ತು ಶಾಸನಗಳಿಂದ ಅಲಂಕೃತವಾಗಿದೆ. ಈ ದೇವಾಲಯದಲ್ಲಿ ಹಿಂದೂ ದೇವತೆಗಳ ಹಲವಾರು ಸುಂದರವಾದ ಶಿಲ್ಪಗಳಿದ್ದು ಗಮನಾರ್ಹ.
ಪ್ರತಿಯೊಬ್ಬರೂ ಪಲ್ಲವರ ಕಲೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕೆಂದು ರಾಜ ವಿಕ್ರಮಾದಿತ್ಯನು ದಕ್ಷಿಣದ ವಾಸ್ತುಶಿಲ್ಪಿ ಮತ್ತು ಶಿಲ್ಪಿಗಳ ತಂಡವನ್ನು ನೇಮಿಸಿಕೊಂಡಿದ್ದನು ಎಂದು ದೇವಾಲಯದಲ್ಲಿನ ಶಾಸನಗಳು ಬಹಿರಂಗಪಡಿಸುತ್ತವೆ. ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ವಿರೂಪಾಕ್ಷ ದೇವಾಲಯದ ಕಾರ್ ಉತ್ಸವವನ್ನು ಆಯೋಜಿಸುತ್ತದೆ ಮತ್ತು ಹೆಚ್ಚಿನ ಜನಸಂದಣಿ ಸೇರುತ್ತದೆ. ಜೈನ ದೇವಸ್ಥಾನ. ಪಟ್ಟದಕಲ್ಲಿನಲ್ಲಿರುವ ಏಕೈಕ ಜೈನ ದೇವಸ್ಥಾನ ಇದಾಗಿದೆ. ಈ ಬಟ್ಟಡದ ವಾಸ್ತುಶಿಲ್ಪದ ಶಬ್ದಕೋಶ ದ್ರಾವಿಡ. ಹಲವಾರು ಸಂಕೀರ್ಣ ಕೆತ್ತನೆಗಳಿಂದ ಗಮನಾರ್ಹವಾಗಿರುವ ಈ ದೇವಸ್ಥಾನ 9ನೇ ಶತಮಾನಕ್ಕೂ ಹಿಂದಿನದ್ದು ಮತ್ತು ಅಪಾರ ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಸ್ಮಾರಕದ ಯಾರದ್ದು ಎಂಬುದರ ಬಗ್ಗೆ ಇನ್ನೂ ಅಸ್ಪಷ್ಟತೆ ಇದ್ದು, ರಾಜ ಅಮೋಘವರ್ಷ ಮತ್ತು ಅವನ ಮಗ 2ನೇ ಕೃಷ್ಣ ಇಬ್ಬರು ಹೆಸರನ್ನು ಇಡಲಾಗಿದೆ. ಈ ದೇವಸ್ಥಾನ ನೋಡಲು ಪ್ರತಿ ವರ್ಷ 1000 ಪ್ರವಾಸಿಗರು ಬರುತ್ತಾರೆ. ಕಾಶಿ ವಿಶ್ವನಾಥ ದೇವಸ್ಥಾನ. ಈ ದೇವಸ್ಥಾನವನ್ನು 8ನೇ ಶತಮಾನದಲ್ಲಿ ರಾಷ್ಟ್ರಕೂಟರು ನಿರ್ಮಿಸಿದರು. ಈ ದೇವಾಲಯದಲ್ಲಿ ಬಳಸಲಾಗಿರುವ ವಾಸ್ತುಶಿಲ್ಪ ಶೈಲಿಯು ಪ್ರಧಾನವಾಗಿ ನಾಗರ ಶೈಲಿಯಾಗಿದೆ. ದೇವಾಲಯದ ಗೋಡೆಗಳ ಮೇಲೆ ಕೆತ್ತಲಾದ ಹಲವಾರು ಸ್ತ್ರೀ ಪ್ರತಿಮೆಗಳು ಕೆತ್ತಿದ್ದವು. ಇವು ಸಾಕಷ್ಟು ಹೆಸರುವಾಸಿಯಾಗಿವೆ. ಇತಿಹಾಸದಲ್ಲಿ ಮಹತ್ವ ಪಡೆದಿರುವ ಈ ದೇವಾಲಯಗಳ ಕೆತ್ತನೆಗಳ ಕಲಾತ್ಮಕತೆಯನ್ನು ನೋಡಲು ನೀವು ಪಟ್ಟದಕಲ್ಲಿಗೆ ಒಮ್ಮೆ ಭೇಟಿ ನೀಡಲೇಬೇಕಾಗಿದೆ. ಗಳಗನಾಥ ದೇವಸ್ಥಾನ. ಈ ದೇವಸ್ಥಾನವು 8ನೇ ಶತಮಾನಕ್ಕೂ ಹಿಂದಿನದ್ದು. ಇದು ಪೂರ್ವಕ್ಕೆ ಮುಖ ಮಾಡಿ ತುಂಗಭದ್ರಾ ನದಿಯ ದಡದಲ್ಲಿದೆ. ಅಂಧಕಾಸುರ ಎಂಬ ರಾಕ್ಷಸನನ್ನು ಕೊಲ್ಲುವ ಶಿವನ ಸೊಗಸಾದ ಶಿಲ್ಪಕಲೆ ಗಮನಾರ್ಹ. ಇದು ಸ್ಪರ್ಶಲಿಂಗ ಎಂದು ಕರೆಯಲ್ಪಡುವ ಶಿವಲಿಂಗವನ್ನೂ ಸಹ ಹೊಂದಿದೆ. ಕುಬೇರ ಮತ್ತು ಗಜಲಕ್ಷ್ಮಿಯವರ ಚಿಕ್ಕ ಪ್ರತಿಮೆಗಳನ್ನು ದೇವಾಲಯದೊಳಗೆ ನೋಡಬಹುದು. ಸಂಗಮೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಕ್ರಿಸ್ತಶಕ 733ರಲ್ಲಿ ಚಾಲುಕ್ಯ ರಾಜ ವಿಜಯಾದಿತ್ಯ ಸತ್ಯಾಶ್ರಯ ಇದನ್ನು ಪೂರ್ಣಗೊಳಿಸಿದನು. ಸಂಗಮೇಶ್ವರ ದೇವಸ್ಥಾನ ವಿರೂಪಾಕ್ಷ ಮತ್ತು ಗಳಗನಾಥ ದೇವಾಲಯಗಳ ನಡುವೆ ಇದ್ದು, ಇದನ್ನು ಮೊದಲು ವಿಜಯೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತಿತ್ತು. ಈ ಬಟ್ಟಡವನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಅನುಸರಿಸಿ ನಿರ್ಮಿಸಲಾಗಿದ್ದು, ದೇವಾಲಯವು ತನ್ನ ಸಂಕೀರ್ಣ ವಿನ್ಯಾಸ ಮತ್ತು ವಾಸ್ತುಶಿಲ್ಪಕ್ಕೆ ಗಮನಾರ್ಹ. ಮಲ್ಲಿಕಾರ್ಜುನ ದೇವಾಲಯ. ವಿರೂಪಾಕ್ಷ ದೇವಾಲಯ ಮುಗಿದ ಕೂಡಲೇ ಮಲ್ಲಿಕಾರ್ಜುನ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯವು ವಿರೂಪಾಕ್ಷ ದೇವಾಲಯದ ಚಿಕ್ಕನ ಆವೃತ್ತಿಯಾಗಿದೆ. ಎರಡೂ ದೇವಾಲಯಗಳು ಹಲವಾರು ವಾಸ್ತುಶಿಲ್ಪ ಅಂಶಗಳನ್ನು ಹಂಚಿಕೊಳ್ಳುತ್ತವೆ. ಪಲ್ಲವರ ವಿರುದ್ಧ ಚಾಲುಕ್ಯರು ವಿಜಯವನ್ನು ಆಚರಿಸಲು ಇದನ್ನು ರಾಜ ವಿಕ್ರಮಾದಿತ್ಯರ 2ನೇ ರಾಣಿ ತ್ರಿಲೋಕ್ಯ ಮಹಾದೇವಿ ನಿರ್ಮಿಸಿದ್ದಾರೆ. ಈ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದ ಹಲವಾರು ಅಂಶಗಳನ್ನು ಒಳಗೊಂಡಿದೆ. 4 ಅಂತಸ್ತಿನ ಗೋಪುರವು ವೃತ್ತಾಕಾರ ಗ್ರೀವ ಮತ್ತು ಶಿಖಾರವನ್ನು ಒಳಗೊಂಡಿದೆ. ಮುಖಮಂಟಪದಲ್ಲಿ ನರಸಿಂಹನು ಹಿರಣ್ಯಕಶಿಪುವನ್ನು ಕೊಲ್ಲುವ ಸೊಗಸಾದ ಚಿತ್ರಣವಿದೆ. ಇದು ಈ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸಿದೆ. ಪಾಪನಾಥ ದೇವಸ್ಥಾನ. ಈ ದೇವಸ್ಥಾನವು 7ನೇ ಶತಮಾನಕ್ಕೂ ಹಿಂದಿನದ್ದು. ಇದನ್ನು ವೇಸರ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಆರಂಭದಲ್ಲಿ ನಾಗರ ತಂತ್ರಗಳನ್ನು ಉಲ್ಲೇಖವಾಗಿ ಬಳಸಿ ನಿರ್ಮಾಣವನ್ನು ಪ್ರಾರಂಭಿಸಿದರು, ಆದರೆ ನಂತರ ವಾಸ್ತುಶಿಲ್ಪಿಗಳು ದ್ರಾವಿಡ ಶೈಲಿಯನ್ನು ಬಳಸಿದ್ದಾರೆ. ಹೀಗೆ ದೇವಾಲಯವು 2 ಅಂಶಗಳನ್ನು ಒಳಗೊಂಡಿದೆ. ಸೀಲಿಂಗ್ ಅನ್ನು ಶಿವ, ಪಾರ್ವತಿ, ವಿಷ್ಣುವಿನಂತಹ ಗಂಧರ್ವರ ಚಿತ್ರದಿಂದ ಅಲಂಕರಿಸಲಾಗಿದೆ. ರಾಮಾಯಣ ಮತ್ತು ಮಹಾಭಾರತದ ದೃಶ್ಯಗಳನ್ನು ದೇವಾಲಯದಾದ್ಯಂತ ಹಲವಾರು ಕೆತ್ತನೆಗಳಲ್ಲಿ ಚಿತ್ರಿಸಲಾಗಿದೆ. ದೇವಾಲಯದ ಸೌಂದರ್ಯ ನೋಡಿದರೆ ಕುಶಲಕರ್ಮಿಗಳ ಪರಿಣಿತಿಯು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಕಲಾ ಮತ್ತು ಇತಿಹಾಸ ಆಸಕ್ತರು ಪ್ರತಿ ವರ್ಷ ಈ ಸ್ಮಾರಕಕ್ಕೆ ಭೇಟಿ ನೀಡುತ್ತಾರೆ.